ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. 12/7/2024 ರಾತ್ರಿ 9:30 ಗಂಟೆ ಸುಮಾರಿಗೆ ಹೈದರಾಬಾದ್ ಕಡೆಯಿಂದ ಮುಂಬೈ ಕಡೆಗೆ ಒಂದು ಲಾರಿ ಮತ್ತು ಒಂದು ಕಾರಿನಲ್ಲಿ ಅನಧಿಕೃತವಾಗಿ ಗಾಂಜಾ ಸಾಗಾಣಿಕೆ ಮಾಡ್ತಿದ್ದಾರೆ ಎನ್ನುವಂತಹ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನು ಮಾಡಲಾಯಿತು. ಇನ್ನು ಅಜಯ್ ಹಿಲೋರಿ IPS, ಮಾನ್ಯ DIGP ಈಶಾನ್ಯ ವಲಯ ಕಲಬುರಗಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಪ್ರದೀಪ್ ಗುಂಟೆ IPS ಪೊಲೀಸ್ ಅಧೀಕ್ಷಕರು ಬೀದರ್ ಮತ್ತು ಮಹೇಶ್ ಮೇಘಣ್ಣನವರ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಬೀದರ್, ಶಿವನಗೌಡ ಪಾಟೀಲ್ ಪೊಲೀಸ್ ಉಪಾಧೀಕ್ಷರು ಬೀದರ್ ಉಪವಿಭಾಗ ಬೀದರ್ ಅವರ ಮೇಲುಸ್ತುವಾರಿಯಲ್ಲಿ ಹನುಮರೆಡ್ಡಿಪ್ಪ PI ಗಾಂಧಿಗಂಜ್ ಪೊಲೀಸ್ ಠಾಣೆಯವರ ನೇತೃತ್ವದಲ್ಲಿ ಹಾಗೂ ಇನ್ನಿತರ ಸಿಬ್ಬಂದಿಯವರು ಒಳಗೊಂಡಂತಹ ಒಂದು ವಿಶೇಷ ತಂಡವನ್ನು ರಚಿಸಿದ್ದು, ಸದರಿಯವರ ದಿನಾಂಕ 13/7/2024 ಮಧ್ಯರಾತ್ರಿ 1:30 ಗಂಟೆ ಸುಮಾರಿಗೆ ಒಡಿಶಾದಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ಅನಧಿಕೃತವಾಗಿ ಗಾಂಜಾ ಸಾಗಾಣಿಕೆ ಮಾಡ್ತಿರುವಂತಹ ಒಂದು ಲಾರಿ ಮತ್ತು ಒಂದು ಕಾರಿನ ಮೇಲೆ ದಾಳಿಯನ್ನು ಮಾಡಲಾಯಿತು. ಇನ್ನು ಗಾಂಜಾ ಸಾಗಾಣಿಕೆ ಮಾಡ್ತಿದ್ದಂಥ 4 ಜನ ಆರೋಪಿತರಿಗೆ ಹಿಡಿದುಕೊಂಡು ಸದರಿ ಆರೋಪಿತರಿಂದ 305 kg ಗಾಂಜಾ, ಅಂದಾಜು ಕಿಮ್ಮತ್ತು 3,05,56,000 ರೂಪಾಯಿ ಮತ್ತು ಕೃತ್ಯಕ್ಕೆ ಉಪಯೋಗಿಸಿದಂತಹ ಲಾರಿ ಅಂಕಿಅಂಶದಲ್ಲಿ ಹೇಳಬೇಕಾದ್ರೆ 8 ಲಕ್ಷ ಮತ್ತು ಕಾರ್ನ ಅಂದಾಜು ಕಿಮ್ಮತ್ತು 6 ಲಕ್ಷ ರೂಪಾಯಿ ಹಾಗೂ ಕೃತ್ಯಕ್ಕೆ ಬಳಸಿದಂತಹ 4 ಮೊಬೈಲ್ ಫೋನ್ ಅಂಕಿಅಂಶದಲ್ಲಿ 9,500 ಮತ್ತು ನಗದು ಹಣ ರೂಪಾಯಿ 9,230 ರೂಪಾಯಿ, ಒಟ್ಟು ಅಂದಾಜು ಕಿಮ್ಮತ್ತು 3,19,74,730 ರೂಪಾಯಿ ಬೆಲೆಯುಳ್ಳಂತಹ ಮಾಲನ್ನು ಜಪ್ತಿಯನ್ನು ಮಾಡಿಕೊಂಡು ಘಟನೆಯಲ್ಲಿ ತೊಡಗಿದಂತಹ 4 ಜನರಿಗೆ ದಸ್ತಗಿರಿಯನ್ನು ಮಾಡಿ ಮನ್ನಳ್ಳಿ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ 40/2024 ಕಲಂ 20B 21(3) NDPS ಆಕ್ಟ್ ನೆರದಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗಿದೆ. ಇನ್ನು ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಪಾಲ್ಗೊಂಡಂತಹ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ DBGP ಈಶಾನ್ಯ ವಲಯ ಕಲಬುರಗಿ ಹಾಗೂ ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್ ಜಿಲ್ಲೆಯವರ ಪ್ರಶಂಸನೀಯನ್ನು ವ್ಯಕ್ತಪಡಿಸಿದ್ದಾರೆ. ಗಾಂಜಾ ಎಷ್ಟು 1 ಕಿಲೋ 1 lakh rupees ಅಂತ ಮಾರಬೇಕಂತ ಇರ್ತಾರೆ ಅವರು. ಸೊ ಆ ಲೆಕ್ಕದಲ್ಲಿ ನೋಡಿದ್ರೆ 300 ಲಕ್ಷ ಅಂದರೆ 3 ಕೋಟಿ ರೂಪಾಯಿ ಬೆಲೆ ಬಾಳುವ ಗಾಂಜಾ. ನಮ್ಮ ಇನ್ಸ್ಪೆಕ್ಟರ್ ಬರುತ್ತದೆ, ಲಿಮಿಟ್ಸ್ ಮಾತ್ರ ಮಣ್ಣಳ್ಳಿ ಪೊಲೀಸ್ ಸ್ಟೇಷನ್ ಬರ್ತದೆ. ಸೊ ಎಲ್ಲರೂ ಒಟ್ಟಿಗೆ ಸೇರಿ ರೈಡಿಂಗ್ ಮಾಡಿದ್ದಾರೆ ಟೀಮ್. ಭರ್ಜರಿ ಕಾರ್ಯಾಚರಣೆ ಆಗಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ದೊಡ್ಡ ಸರ್, ಈ ಹಿಂದೆ ಎಷ್ಟು ಭಾಳ 300 ಜನ ಇದು ಮಾಡಿದ್ರು ಸರ್. ಒಡಿಶಾ ಭಾಳ ಮಾಡಿದ್ರು. ಮತ್ತೆ ಯಾಕೋ ಜನ ಇದೆ ಸರ್. ಮತ್ತೆ ನಾವು ಜಾಸ್ತಿ ಸ್ಟಾರ್ಟ್ ಆಗಿದೆ. ನಾವು ವಿ ಆರ್ ವೆರಿ ಸೀರಿಯಸ್ ಆಗಿ ನಾವು ಇದನ್ನೇ ಒಂದು ಲಕ್ಷ್ಯವಾಗಿ ಇಟ್ಕೊಂಡು ಮಾಡಲೇಬೇಕು. ಅವರು ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಾರೆ, ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ನಾವು ಹೋಗಬೇಕಂತ. ಯಾವುದೇ ಒಂದು ದಿನ ಆಗಲಿ, ಒಂದು ಗ್ರಾಮ ಆಗಲಿ ನಮ್ಮ ಜಿಲ್ಲೆಯಿಂದ ಸಾಗಣೆ ಆಗಬಾರ್ದು, ನಮ್ಮ ಜಿಲ್ಲೆಯಲ್ಲಿ ಬಳಕೆನೂ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಸೀರಿಯಸ್ ಆಗಿ ತಗೊಂಡು ಮಾಡಿದ್ರು ನಮಗೆ. ಮತ್ತು ಈ ಪ್ರಮಾಣದಲ್ಲಿ ಸಿಕ್ಕಿದೆ. 4 ಜನ ವಶಕ್ಕೆ ಪಡೆದಿರಲ್ಲ, ಎಲ್ಲರೂ ಒಂದೇ ರಾಜ್ಯದವರು? ಎಲ್ಲರೂ ಒಂದೇ ರಾಜ್ಯದವರು. ಯಾವ ಒರಿಸ್ಸಾ ರಾಜ್ಯದವರನ್ನು ಹೇಳ್ಕೊಳ್ತಿದ್ದಾರೆ. ನಾವಿನ್ನೂ ವಿ ಹ್ಯಾವ್ ಟು ಕ್ರಾಸ್ ವೆರಿಫೈ. ನಾವು ಒರಿಸ್ಸಾದವರು ಮಾಲಲ್ಲೇ ಎಲ್ಲ ಅಲ್ಲಿಂದಲೇ ಪ್ರೊಕ್ಯೂರ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಮಾಲನ್ನು. ಸೊ ನೋಡ್ಬೇಕು, ಅದನ್ನು ಕೂಡ ಮುಂದುವರಿಸಿ ವಿ ಹ್ಯಾವ್ ಟು ಕ್ರಾಸ್ ಬೇಕು. ಅವ್ರಿಗಿರೋದು ಯಾವ ಮಟ್ಟಕ್ಕೆ ನಿಜ ಅಂತ ನಾವು ಅದನ್ನು ವೆರಿಫೈ ಮಾಡ್ತೀವಿ. ಅದನ್ನು ಕೂಡ ಇವರ ಮೇಲೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಯಾವುದಾದ್ರೂ ಕೇಸಸ್ ಇವೆನ ಆ ರಾಜ್ಯದೊಟ್ಟಿಗೆ ಕೂಡ ನಾವು ಸಂಪರ್ಕ ಮಾಡಿ ಅಲ್ಲೇನಾದರೂ ಹ್ಯಾಬಿಚುವಲ್ ಆಗಿದ್ದಾರಾ ಅನ್ನೋದು ನೋಡ್ತೀವಿ. ಅಲ್ಲಿವರೆಗೂ ಇವರು ದೇರ್ ಪ್ರೊಫೆಷನಲ್ ಅಲ್ಲಿ ಬೇರೆಯವರು ಏನನ್ನು ಬಳಸುತ್ತಿದ್ದಾರೆ ಅನ್ನೋದನ್ನು ನಾವಿನ್ನೂ ಪತ್ತೆ ಮಾಡಬೇಕು. ಈ ಒಡಿಶಾ ಸರ್ ಯಾವ ಪರ್ಟಿಕ್ಯುಲರ್ ಸಿಟಿ ಮಹಾರಾಷ್ಟ್ರ ಮಲ್ಕನಗಿರಿ ಅಂತ ಹೇಳ್ತಿದ್ದಾರೆ. ನಿನ್ನೆ ಸಿಕ್ಕಿದೆ. ನಾವು ಎಲ್ಲ ಡ್ರಾಫ್ಟಿಂಗು ಈ ಪಂಚನಾಮ ಇದರಲ್ಲಿದ್ದೇವೆ, ಮುಂದುವರಿಸುತ್ತೇವೆ ತನಿಖೆ. ಮಹಾರಾಷ್ಟ್ರದಲ್ಲಿ ಯಾವ ಸಿಟಿಗೆ ಸರ್? ಅದು ಕರೆಕ್ಟಾಗಿ ಹೇಳಿ. ನಮ್ಮ ಮಹಾರಾಷ್ಟ್ರ ಯಾವ ಸಿಟಿಗೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿ ಮಹಾರಾಷ್ಟ್ರ ಅಂತ ಹೇಳಿ ನಾರ್ಮಲ್ ಬಟ್ ಸ್ವಲ್ಪ ಟೈಟಾಗಿ ಪ್ರೊಫೆಷನಲಿ ಪ್ಯಾಕ್ ಮಾಡಿದ್ದಾರೆ. ಹಾಗೇನಿಲ್ಲ, ನಥಿಂಗ್ ಲೈಕ್ ನಾವು ಇದು ರೂಟ್ ನಾನು ಇನ್ನೂ ಎನಾಲಿಸಿಸ್ ಮಾಡೋದಿದೆ. ಕಳೆದ 2-3 ವರ್ಷದಲ್ಲಿ ಏನೇನು ಕೇಸ್ಗಳಾಗಿದ್ದಾವೆ, ಯಾರ್ಯಾರು ಹ್ಯಾಬಿಚುವಲ್ ಆಗಿ ಟಿಕೆಟ್ ಹಾಕ್ತಿದ್ದಾರೆ, ಯಾವ್ಯಾವ ರೂಟ್ಗಳನ್ನು ಯೂಸ್ ಮಾಡ್ತಿದ್ದಾರೆ, ಯಾವ ಟೈಪ್ ಆಫ್ ಪ್ರೊಸೀಜರ್ ಯೂಸ್ ಮಾಡ್ತಿದ್ದಾರೆ ಸಾಗಣೆ ಮಾಡೋಕ್ಕೆ ಸ್ಟಡಿ ಮಾಡಬೇಕು. ಈ ಸದ್ಯಕ್ಕೆ ದಿಸ್ ಇಸ್ ಅವರ್ ಫಸ್ಟ್ ಕೇಸ್. ನಾನು ಬಂದ ನಂತರ ಇದು ಮೊದಲನೇ ಕೇಸು. ಸೊ ಆದಷ್ಟು ಮಾಹಿತಿ ಕಲೆ ಹಾಕಬೇಕಂತ ಪ್ರಯತ್ನ ಮಾಡ್ತೀನಿ. ಇದು ದಿನಗಳಲ್ಲಿ ದೊಡ್ಡದಂತ ಹೇಳ್ಕೊಳ್ಬೋದು. इधर के किसी कॉलेज के स्टूडेंट में जो सेडेटिव ड्रग जो
ಸಿ ಮಾಹಿತಿ ನಮ್ಮ ಕಡೆ ಇದೆ, ಅದು ಸ್ವಲ್ಪ ಮಾಹಿತಿ ಡೆವಲಪ್ ಆಗಿ ನಾವು ಇನ್ನೂ ಹಿಡಿಯೋಕ್ಕೆ ಟೈಮ್ ತೊಗೊಳ್ತೀವಿ, ಟೈಮ್ ಆಗ್ತದೆ. ಬಟ್ ಅವರನ್ನು ಬಿಡಲ್ಲ, ಸಿಂಥೆಟಿಕ್ ಡ್ರಗ್ಸನ್ನು ಬಿಡಲ್ಲ, ಯಾವ ಅನಧಿಕೃತವಾಗಿ ಯೂಸ್ ಮಾಡೋ ಸಿರಪ್ಗಳನ್ನು ನಾವು ಬಿಡುವುದಿಲ್ಲ, ಯಾವುದನ್ನು ಬಿಡುವುದಿಲ್ಲ. ನಾಟ್ ಓನ್ಲಿ ಫೋಕಸ್ ಆನ್ ಗಾಂಜಾ, ಯಾವುದೇ ರೀತಿಯ ನಶ ಬರುವಂಥ ಸಬ್ಸ್ಟ್ಯಾನ್ಸಸ್, ನಾರ್ಕೋಟಿಕ್ ಸಬ್ಸ್ಟ್ಯಾನ್ಸಸ್ಸನ್ನು ನಾವು ಪತ್ತೆ ಮಾಡ್ತೇವೆ. ಅವರ ಫೋಕಸ್ ಈಸ್ ಆನ್ ಎವ್ರಿ NDPS ಸಬ್ಸ್ಟ್ಯಾನ್ಸ್. ಸರ್, ಇಷ್ಟು ನಮ್ಮ ಲಕ್ಷ್ಯ ಏನಂದರೆ ಬೀದರನ್ನು ನಶಾಮುಕ್ತ ಜಿಲ್ಲೆಯನ್ನು ಮಾಡಬೇಕು, ಅಲ್ಲದೆ ನಮ್ಮ ಬೀದರನ್ನು ಸಾಗಾಣಿಕೆ ಯೂಸ್ ಮಾಡುವ ಅವಕಾಶ ಯಾರಿಗೂ, ಯಾವ ರೀತಿಯ ಡ್ರಗ್ ಪೆಡ್ಲರ್ಸ್ಗಾಗಲಿ ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಡ್ರಗ್ಸ್ ವಿಮುಕ್ತ ಬೀದರ್ ಮಾಡಬೇಕಂತ ನಮ್ಮ ಲಕ್ಷ್ಯ. ಸರ್, ಇದರಿಂದ ಯಾರ್ದಾರ ಪ್ರಭಾವ ವ್ಯಕ್ತಿಗಳು ಇದಾರಂತಕ್ಕಂಥ ಇದು ಜಸ್ಟ್ ನಾವು ನಿನ್ನೆ ಹಿಡಿದಿದ್ದೇವೆ, ತನಿಖೆ ಸ್ಟಾರ್ಟ್ ಮಾಡಿದ್ದೇವೆ. ಯಾರಿದ್ದಾರೆ ಯಾರಿಲ್ಲ ಅನ್ನೋದನ್ನು ಇನ್ನೂ ನಮಗೆ ಸ್ವಲ್ಪ ಟೈಮ್ ಇದೆ, ನಮ್ಗೆ ಇನ್ನೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಮಾಡೋಕ್ಕೆ. ಅಂಥದ್ದೇನಾದರೂ ಇದ್ದರೆ ವಿ ವಿಲ್ ಲೆಟ್ ಯು ನೋ. ಯಾಕಂದ್ರೆ NCB ಸೇರ್ಕೊಂಡು ಬೆಂಕಿಯಾಗಿ 15 ಕೋಟಿವರೆಗೂ ಮಾಡಿದ್ರು. ಹೌದು ಪೊಲೀಸ್ ಇಲಾಖೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಒಂದೇ ವಾರದಲ್ಲಿ ದೊಡ್ಡ ಕಾರ್ಯಾಚರಣೆ ಅನಿಸ್ತಲ್ಲ ಸರ್ ಇದು? ನಮ್ಮ ಕ್ರೆಡಿಟ್ ಗೋಸ್ ಟು ಅವರ್ ಸೀನಿಯರ್ಸ್ ಅಂಡ್ ಮೈ ಸಬಾರ್ಡಿನೇಟ್ಸ್. ಬಹುಮಾನವೇನು ಕಟ್ಟುನಿಟ್ಟಿನ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ ನಮ್ಮ ಸಿಬ್ಬಂದಿಗಳಿಗೆ. ಅದೇ ರೀತಿ ಅಲರ್ಟ್ ಆಗಿ ಅದೇ ಯಶಸ್ವಿಯಾಗಿ ಇದನ್ನು ಖಂಡಿತ ಇನ್ವಾಲ್ವ್ ಆದ ಪ್ರತಿಯೊಬ್ಬ ಕ್ರೈಮ್ ಸ್ಟಾಫ್ಗೂ ಪ್ಲಸ್ ಅಧಿಕಾರಿಗಳಿಗೆಲ್ಲರಿಗೂ ನಾನು ಘೋಷಣೆ ಮಾಡ್ತಿದ್ದೇನೆ. ಮೀಡಿಯಾ ಮುಖಾಂತರವಾಗಿ ಬಹುಮಾನವನ್ನು ಘೋಷಣೆ ಮಾಡ್ತಾ ಇದ್ದೇನೆ. ಅದು ಕೂಡ ಪ್ರೆಸ್ ರಿಪೋರ್ಟ್ ಕೊಡ್ತೇನೆ. ಸರ್, ಬೀದರ್ ನಗರದಾಗ ಇತ್ತಿತ್ತಲಾಗ ಮತ್ತೆ ಸೈಲೆನ್ಸರ್ ಹಾವಳಿ ಹೆಚ್ಚಾಗಿ ಬಿಡೋದಲ್ಲ ಸರ್, ಗಾಡಿಗಳದೆಲ್ಲ ಪೂರ ಸ್ಟಾಪ್ ಆಗಿತ್ತು. ಈ ಪಬ್ಲಿಕ್ ನ್ಯೂಸನ್ಸ್ನು ಕೂಡ ನಾವು ಸಹಿಸೋದಿಲ್ಲ. ಈ ಕಾನೂನು ಸುವ್ಯವಸ್ಥೆ ಅಂದರೆ ಈವನ್ ನಮ್ಮಿಂದ ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ನ್ಯೂಸನ್ಸ್ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಅಲ್ಲ, ಈ ಪೂರ ಫುಲ್ ಸ್ಟಾಪ್ ಆಗಿತ್ತು ಸರ್. ಸೈಲೆನ್ಸರ್ಗಳನ್ನು ಕೂಡ ನಾವು ಪತ್ತೆ ಮಾಡಿ ಸೈಲೆನ್ಸರ್ಗಳನ್ನು ಕೂಡ ನಾವು ಪಕ್ಕ ಬೈಕ್ಗಳಿಂದ ಕಿತ್ತಾಕಿಸ್ತೇವೆ. ಆ ಕಾರ್ಯಾಚರಣೆಯನ್ನು ಕೂಡ ನೀವು ನೋಡ್ತೀರಾ. ಸರ್, ಕೆಲವೊಂದು ಟ್ರಾಫಿಕ್ ಬಸ್ ಸ್ಟ್ಯಾಂಡ್ ಮಾಹಿತಿ ಹಂಚ್ಕೋಬೇಕಂತಿದ್ದೇನೆ. ಮೇ ತಿಂಗಳು 25ನೇ ತಾರೀಕು ಮನ್ನಾಯಿಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ವರದಿ ಆಗಿರ್ತದೆ. ಮನ್ನಾಯಿಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ವರದಿ ಆಗಿರ್ತದೆ. 48 ವರ್ಷದ ಒಬ್ಬ ಪುರುಷನ ಹೆಣ ನಮಗೆ ಸುಮಾರು ಅಲ್ಲಿ ಒಂದು ಸಾಯಿ ಡಾಬಾ ಅಂತ ಇರುತ್ತದೆ, ತಾಲ್ಮಣಿಗೆ ವಿಲೇಜ್ ಕಡೆ. ಆ ವಿಲೇಜ್ ಕಡೆ ಇರುವ ಡಾಬಾ ಪಕ್ಕದಲ್ಲಿರುವ ಹೊಲದಲ್ಲಿ ನಮಗೆ ಒಂದು 48 ವರ್ಷದ ಪುರುಷನ ಹೆಣ ಸಿಕ್ಕಿರುತ್ತದೆ. ತಕ್ಷಣ ನಾವು ಅವರ ಅಡ್ರೆಸ್ಸನ್ನು ಪತ್ತೆ ಹಚ್ಚಿ ಅವರ ಮೊಬೈಲ್ ಮುಖಾಂತರ ಅವರು ಯಾರು ಏನು, ಅವರ ಹೆಸರೇನು, ಅವರ ಅಡ್ರೆಸ್ ಏನು ಅನ್ನೋದನ್ನು ನಾವು ಪತ್ತೆ ಮಾಡಿದ್ದೇವೆ. ಮಲ್ಲಿಕಾರ್ಜುನ ರಾವ್, ಡಿಸೀಸ್ಡ್ ಫ್ರಮ್ ಚಿಂತಲ್, ಹೈದರಾಬಾದ್, 48 ವರ್ಷದ ಒಬ್ಬ ಬಿಲ್ಡರ್ ಡೆಡ್ ಬಾಡಿ ಆಗಿರ್ತದೆ. ಅವರ ಸಂಬಂಧಿಕರನ್ನು ಕರೆಸಿ ಕಂಪ್ಲೇಂಟ್ ಪಡೆದಿರುತ್ತೇವೆ. ಕಂಪ್ಲೇಂಟಲ್ಲಿ ಅಪರಿಚಿತರ ಮೇಲೆ ಅವರು ಮರ್ಡರ್ ಕೇಸು ದಾಖಲಿಸಿರ್ತಾರೆ. ಸೊ ಡೆಡ್ ಬಾಡಿ ಮೇಲೆ ಸುಮಾರು 21 ಸ್ಟ್ಯಾಬಿಂಗ್ ಇಂಜರೀಸ್ ಇರ್ತವೆ. ಆ ಬಿಲ್ಡರ್ಗೆ ಸಂಬಂಧಪಟ್ಟ ಒಂದು ಕಾರನ್ನು ಅಲ್ಲಿ ಇರುತ್ತದೆ ನಮಗೆ. ಇದು ಬಿಟ್ಟು ಮತ್ತೆ ಬೇರೆ ಯಾವ ಮಾಹಿತಿನೂ ಇರೋದು ನಮ್ಮ ಕಡೆ, ಯಾವ ಎವಿಡೆನ್ಸ್ನು ಆ ಸದ್ಯಕ್ಕೆ ಅಂದರೆ ಆರೋಪಿಗಳು ಯಾರು ಇರ್ತಿರ್ಬೋದು ಅನ್ನುವ ಸುಳಿವು ಇರಲಿಲ್ಲ. ಆವಾಗ ನಮ್ಮವರು ವೈಜ್ಞಾನಿಕವಾಗಿ ತನಿಖೆಯನ್ನು ಮುಂದುವರಿಸಿಕೊಂಡು ಸ್ಥಾನಿಕ ಮಾಹಿತಿಯನ್ನು, ಅವರ ಸಂಬಂಧಿಕರ ಕಡೆಯಿಂದ ಮಾಹಿತಿಯನ್ನು ಕಲೆ ಹಾಕಿ ಮೊನ್ನೆ ಜುಲೈ 9th ಜುಲೈ ಬೆಂಗಳೂರಲ್ಲಿ 3 ಆರೋಪಿಗಳನ್ನು ವಶಕ್ಕೆ ಪಡೆದಿರುತ್ತಾರೆ. 3 ಆರೋಪಿಗಳು A1, A2, A3 ಈ 3 ಜನರು ಕೂಡ ಡಿಸೀಸ್ಡ್ ಪರ್ಸನ್ ಒಟ್ಟಿಗೆ ಆಲ್ರೆಡಿ ಒಂದು ಸ್ನೇಹವನ್ನು ಹೊಂದಿರುತ್ತಾರೆ. ಅವರಿಗೆ ಸುಪರಿಚಿತರೆ. ಅದೇ ಚಿಂತಲ್, ಅದೇ ಹೈದರಾಬಾದ್ ವಾಸಿಗಳೇ ಆಗಿರ್ತಾರೆ. ಅದೇ ಒಂದೇ ಕಾರಣಕ್ಕೆ ಸೇರಿದವರಾಗಿರ್ತಾರೆ. ಸುಮಾರು ದಿನಗಳಿಂದ ಈ ಡಿಸೀಸ್ಡ್ ಪರ್ಸನ್ ಒಟ್ಟಿಗೆ ಸ್ನೇಹವನ್ನು ಬೆಳೆಸಿಕೊಂಡು, ಡಿಸೀಸ್ಡ್ ಪರ್ಸನ್ ಸ್ವಲ್ಪ ಶ್ರೀಮಂತರಾಗಿರ್ತಾರೆ. ಅವರ ಆಸ್ತಿ ಮೇಲೆ ಕಣ್ಣಿಟ್ಟು ಅವರಿಗಿಬ್ಬರು ಮದುವೆ ಆಗದ ಹೆಣ್ಮಕ್ಳಿಬ್ಬರು ಇರ್ತಾರೆ. ಇವನಿಗೆ ಸಾಯಿಸಿ ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಂಡು ಆ ಆಸ್ತಿಯನ್ನು ಪಡೆಯಬೇಕನ್ನುವ ದುರುದ್ದೇಶದಿಂದ ಈ ವ್ಯಕ್ತಿಯೊಟ್ಟಿಗೆ ಹೈದರಾಬಾದಿಂದ ಮಹಾರಾಷ್ಟ್ರ ಹೋಗಿ ವಾಪಸ್ ಬರ್ತಿರುವಾಗ ಏಕಾಏಕಿ ಈ ವ್ಯಕ್ತಿ ಮೇಲೆ ದಾಳಿ ಮಾಡಿ ಕೊಲೆ ಮಾಡಿರ್ತಾನೆ. ಈ ವಿಷಯವನ್ನು ನಮ್ಮ ಮುಂದೆ ಕೂಡ
ಒಪ್ಕೊಂಡಿರ್ತಾನೆ. ಈ ವ್ಯಕ್ತಿಯನ್ನು 9ನೇ ತಾರೀಕು ನಾವು ಅರೆಸ್ಟನ್ನು ಅಧಿಕೃತಗೊಳಿಸಿ 5 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದು ನಿನ್ನೆ ಮೊನ್ನೆ ನಮ್ಮವರು ತನಿಖೆಯನ್ನು ಮಾಡಿ ವೆಪನ್, ಮರ್ಡರ್ಗೆ ಉಪಯೋಗಿಸಲಾಗಿದ್ದ ವೆಪನ್, ಒಂದು ಚಾಕುವನ್ನು ಕೂಡ ನಾವು ರಿಕವರ್ ಮಾಡಿರ್ತೇವೆ. ಅಲ್ಲದೆ ಸುಮಾರು ಒಂದು 10 ತೊಲೆ ಬಂಗಾರವನ್ನು ದೋಚಿಕೊಂಡು ಹೋಗಿರ್ತಾರೆ ಇವರು, ಈ ಆರೋಪಿಗಳು. ಅದರಲ್ಲಿ ಒಂದು 5 ತೊಲೆ ಬಂಗಾರವನ್ನು ನಾವು ರಿಕವರ್ ಮಾಡಿದ್ದೇವೆ ಈಗಾಗಲೇ. ಮಿಕ್ಕಿದ 5 ತೊಲೆ ಬಂಗಾರವನ್ನು ಕೂಡ ರಿಕವರ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಲ್ಲದೆ ಫಿರ್ಯಾದಿದಾರರ ಮಾಹಿತಿಯಂತೆ ಸುಮಾರು 2 ಲಕ್ಷ ಕ್ಯಾಶನ್ನು ಕೂಡ ದೋಚಿಕೊಂಡಿದ್ದಾರೆ ತೀರ್ಕೊಂಡಿದ್ದವರ ಕಡೆಯಿಂದ ಅಂತ ನಮಗೆ ಮಾಹಿತಿ ಬರುತ್ತಿದೆ. ಕಂಪ್ಲೇಂಟ್ ಪ್ರಕಾರ ನಾವು ಇವರ ಕಡೆಯಿಂದ ಅರೆಸ್ಟ್ ಮಾಡಿದ ಟೈಮ್ಗೆ 56,000 ನಾವು ರಿಕವರಿ ಈಗಾಗಲೇ ಮಾಡಿದ್ದೇವೆ. ಒಂದು ಕಾರನ್ನು ಕೂಡ ನಾವು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಕಾರನ್ನು ಕೂಡ ನಾವು ವಶಕ್ಕೆ ಪಡೆದಿರುತ್ತೇವೆ. ನಾವು ತನಿಖೆ ಮುಂದುವರಿಸ್ತಾ ಇದ್ದೇವೆ, ಇಂಟ್ರೋಗೇಷನ್ ಮಾಡ್ತಾ ಇದ್ದೇವೆ. ಈ ಸದ್ಯಕ್ಕೆ ಮಾತ್ರ A1, A2, A3ಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ನನ್ನ ಕೇಳಿ PS ಅಲ್ವಾ? ಜರ ಇದು ಅಂತ ಕ್ಯಾಮ್ರಾ ದಾದಾ ಬರೀ ಅಲ್ಲೆಲ್ಲ ಓಡ